ಹರೇ ಶ್ರೀನಿವಾಸ. ಜಲಜ್ಯೇಷ್ಠ ನಿಭಾಕಾರಂ ಜಗದೀಶ ಪದಾಶ್ರಯಂ ಜಗತೀತಲ ವಿಖ್ಯಾತಂ ಜಗನ್ನಾಥ ಗುರುಂ ಭಜೆ. ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಪನಿತು ಪೇಳುವೆ, ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು. ಈ 15 ದಿವಸಗಳ ಒಂದು ಪಿತೃಪಕ್ಷದ ಈ ಸಂದರ್ಭದೊಳಗ ಶ್ರೀ ಹರಿಕಥಾಮೃತ ಸಾರದಲ್ಲಿ ಜಗನ್ನಾಥದಾಸ ರಚಿಸಿರುವಂಥ ಹರಿಕಥಾಮೃತ ಸಾರದಲ್ಲಿ ಬಂದಿರತಕ್ಕಂಥ ಪಿತೃಗಣ ಸಂಧಿ ಒಳಗ ನಮಗೆ ದಾಸರು ಶ್ರಾದ್ದ ಕರ್ಮಗಳ ಬಗ್ಗೆ, ಅದರಲ್ಲಿರ್ತಕ್ಕಂಥ ಭೋಜ್ಯ ಪದಾರ್ಥ ಒಳಗ, ಭೋಕ್ತೃಗಳೊಳಗ, ಆಮೇಲೆ ಕರ್ತೃ ಕರ್ಮ ಕ್ರಿಯೆ ಈ ಎಲ್ಲವುಗಳಲ್ಲಿಯೂ ಕೂಡ ಭಗವಂತ ಯಾವ್ಯಾವ ರೂಪದಿಂದ ಇದ್ದು ಎಲ್ಲ ಶ್ರಾದ್ದ ಕರ್ಮಗಳನ್ನು ಮಾಡಿಸ್ತಾನ ಅನ್ನೋದನ್ನು ನಾವು ಹಿಂದಿನ 6 ನುಡಿ ಒಳಗೆ ತಿಳ್ಕೊಂಡಿದ್ವಿ. ಈಗ ಮುಂದಿನ 7ನೇ ನುಡಿ ಒಳಗಲ್ಲ ಏನು ತಿಳಿಸ್ತಾರಂದ್ರೆ, ಈಗ ಶ್ರಾದ್ದ ಕರ್ಮಕ್ಕೆ ಬರ್ತಕ್ಕಂಥ ವಿಘ್ನಗಳನ್ನು ಭಗವಂತ ಪರಿಹಾರ ಮಾಡ್ತಾನಂತ. ಅದು ಯಾವ ರೂಪದಿಂದ ಇದ್ದು, ಎಷ್ಟು ರೂಪಗಳಿಂದ ಇದ್ದು ಅಲ್ಲೇ ಆ ವಿಘ್ನಗಳನ್ನು ಪರಿಹಾರ ಮಾಡ್ತಾನೆ ಅನ್ನೋದನ್ನು ಮುಂದೆ 7ನೇ ನುಡಿಯೊಳಗಿಲೆ ನಮಗೆ ದಾಸರು ತಿಳಿಸಿಕೊಡ್ತಾರೆ. ಆ ಒಂದು ನುಡಿಯೊಳಗೆ ಅರ್ಥಚಿಂತನೆಯನ್ನು ಮಾಡೋಣಂತ. ದಾಸರು ಏನನ್ನ ತಿಳಿಸ್ಕೊಡ್ತಾರ ಆ ನುಡಿಯೊಳಗೆ ಅನ್ನೋದನ್ನು ನೋಡೋಣಂತ. 3,500 ಮೇಲರೆ 105 ರೂಪದಿ ಜನಾರ್ದನ ಸೂರಿಗಳು ಮಾಡುವ ಸಮಾರಾಧನೆಗೆ ವಿಘ್ನಗಳು ಬಾರದಂತೆ ಬಹು ಪ್ರಕಾರ ಖರಾರಿ ಕಾಪಾಡುವನು ಸರ್ವ ಶರೀರಗಳಿರ್ದವರವರ ಹೆಸರಿನಿಂದ ಕರೆಸುತ್ತಲೀ. ಇದ್ರೊಳಗೆ ಹೇಳ್ತಾರ ಸಮಾರಾಧನೆ ಅಂತ ತಿಳ್ಕೊಂಡು ಹೇಳ್ತಾರ ಅವರು. ಶ್ರಾದ್ದ ಕರ್ಮ ಅಂತಂದ್ರ ಅದೊಂದು ಸಮಾರಾಧನೆ, ದೇವತಾ ಸಮಾರಾಧನೆ ನಾವು ಎಷ್ಟು ನಿಷ್ಠೆಯಿಂದ ಮಾಡ್ತೀವಿ ಹಂಗೆ ಇದು ಕೂಡ ಒಂದು ಶ್ರಾದ್ದ ಅನ್ನೋದು ಯಜ್ಞ ಸಮಾರಾಧನೆ ಅಂತ ತಿಳ್ಕೊಂಡು ಇಲ್ಲಿ ಹೇಳ್ತಾರ. ಈ ಒಂದು ಸಮಾರಾಧನೆಗೆ ಬರ್ತಕ್ಕಂಥ ವಿಘ್ನಗಳು, ಯಾಕಂದ್ರೆ ನಾವು ಎಷ್ಟೋ ಒಂದು ಒಳ್ಳೆ ಕಾರ್ಯಗಳನ್ನು ಮಾಡ್ಬೇಕಾದ್ರೆ ಅದು ಸಾಕಷ್ಟು ವಿಘ್ನಗಳು ಬರ್ತಿರ್ತಾವ. ಅದಕ್ಕೆ ನಾವಿಲ್ಲ ಶ್ರಾದ್ದ ಕರ್ಮ ಇದು ಒಂದು ಯಜ್ಞ ಇರಿದ್ದಂಗೆ ಇದೊಂದು ಭಗವಂತನ ಆರಾಧನೆ, ಪಿತೃಗಳ ಆರಾಧನೆ. ಇದ್ರೊಳಗೆ ಬರ್ತಕ್ಕಂಥ ನಾವು ಭಗವಂತನ ನಾವು ಮೊರೆ ಹೊಕ್ಕರ ಇದಕ್ಕೆ ಬರ್ತಕ್ಕಂಥ ವಿಘ್ನಗಳನ್ನು ಕೂಡ ಭಗವಂತ ಜನಾರ್ದನ ರೂಪದಿಂದ ಇದ್ದು ಆ ಎಲ್ಲ ವಿಘ್ನಗಳನ್ನು ಪರಿಹಾರ ಮಾಡ್ತಾನೆ ಅಂತಿಕೊಂಡಿಲ್ಲ ನಮಗೆ ದಾಸರು ತಿಳಿಸ್ಕೊಡ್ತಾರ. ಎಷ್ಟು ರೂಪಗಳಿಂದ ಇದ್ದು ಜನಾರ್ದನ ಶ್ರಾದ್ದ ಕರ್ಮಕ್ಕೆ ಬರ್ತಕ್ಕಂಥ ವಿಘ್ನಗಳನ್ನು ಪರಿಹಾರ ಮಾಡ್ತಾನಂದ್ರೆ 3,555 ರೂಪದಿಂದ ಅಂತ ಹೇಳ್ತಾರ ಅವರು. 3,500 ಮೇಲರೆ 105 ರೂಪದಿ ಅಂದ್ರೆ 3,555 ರೂಪಗಳಿಂದ ಇದ್ದು ನಾವು ಶ್ರಾದ್ದ ಕರ್ಮಕ್ಕೆ ಬರ್ತಕ್ಕಂಥ ವಿಘ್ನಗಳನ್ನೆಲ್ಲ ಪರಿಹಾರ ಮಾಡ್ತಾನಂತ ಅಲ್ಲಿ ಹೇಳ್ತಾರ. ಮತ್ತವರು ಖರಾರಿ ಅಂತ ಹೇಳ್ತಾರ ಅವರು. ಖರಾರಿ ಅಂತಿಕೊಂಡಿಲ್ಲ ಶ್ರೀರಾಮಚಂದ್ರ ವರ್ಣನೆಯನ್ನ ಮಾಡ್ತಾರ. ಖರಾರಿ ಅಂತಂದ್ರ ಖರದೂಷಣರು ಅಂದ್ರೆ 14,000 ಒಂದು ದೈತ್ಯರ ರಾಕ್ಷಸರ ಒಂದು ಸಮೂಹ ಇರ್ತದ ಖರದೂಷಣರು ಅಂತಿಕೊಂಡು ಅವರೆಲ್ಲರನ್ನೂ ಕೂಡ ಏನದ ಶ್ರೀರಾಮಚಂದ್ರ ಸಂಹಾರ ಮಾಡ್ತಿ ಖರಾರಿ ಅಂತಿಕೊಂಡು ಅವ ಕರೆಸ್ಕೊಳ್ತಾನ. ಹಂಗೆ ಶ್ರೀರಾಮಚಂದ್ರನೇ ಏನದ ಜನಾರ್ದನ ರೂಪದಿಂದ ಇದ್ದು 3,555 ರೂಪಗಳನ್ನು ತಾಳಿ ನಮ್ಗೆ ಶ್ರಾದ್ದ ಕರ್ಮಕ್ಕೆ ಬರ್ತಕ್ಕಂಥ ಎಲ್ಲ ವಿಘ್ನಗಳನ್ನು ಪರಿಹಾರ ಮಾಡ್ತಾನೆ ಅಂತಿಕೊಂಡು ತಿಳಿಸ್ತಾರ. ಅದಕ್ಕೆ ನಾವು ಯಾವುದೇ ಶ್ರಾದ್ದ ಕರ್ಮ ಅವರಿಗೆ ಪಕ್ಷವನ್ನು ಮಾಡಬೇಕಾದ್ರೆ ಮೊದಲು ಏನದ ನಾವಲ್ಲೇ ಶ್ರೀರಾಮಚಂದ್ರನ ರೂಪ ಮತ್ತು ಜನಾರ್ದನ ರೂಪಿ ಭಗವಂತನ ಒಂದು ಚಿಂತನೆಯನ್ನು ಸ್ಮರಣೆಯನ್ನು ಮಾಡಿ ಯಾವುದೇ ವಿಘ್ನಗಳು ಬರದಂತೆ ನಮ್ಗೆ ನಿರ್ವಿಘ್ನವಾಗಿ ಈ ಒಂದು ಸಮಾರಾಧನೆ ಯಜ್ಞ, ಈ ಶ್ರಾದ್ದ ಅನ್ನೋದು ಯಜ್ಞ ಅಂತಿಕೊಂಡು ಹೇಳ್ತಾರೆ. ಹೆಂಗೆ ಶ್ರೀರಾಮಚಂದ್ರ ವಿಶ್ವಾಮಿತ್ರ ಮಾಡುವಂಥ ಯಜ್ಞಕ್ಕೆ ಅವನು ಕಾವಲುಗಾರನಾಗಿ ನಿಂತು ಆ ಯಜ್ಞಕ್ಕೆ ಬರ್ತಕ್ಕಂಥ ಎಲ್ಲ ದೈತ್ಯರಿಂದ ಬರ್ತಕ್ಕಂಥ ಒಂದು ವಿಘ್ನಗಳನ್ನೆಲ್ಲ ಹೆಂಗೆ ಪರಿಹಾರ ಮಾಡ್ತಾನ, ಹಂಗೆ ಶ್ರೀರಾಮಚಂದ್ರ ಕೂಡ ಈ ಶ್ರಾದ್ದ ಅಂತಕ್ಕಂಥ ಯಜ್ಞಕ್ಕೆ ಬರ್ತಕ್ಕಂಥ ಎಲ್ಲ ವಿಘ್ನಗಳನ್ನು ಕೂಡ ಪರಿಹಾರ ಮಾಡ್ತಾನಂತ. ಇಲ್ಲ ಜನಾರ್ದನ ಅಂದ್ರೆ ಜನ ಅಂತಂದ್ರೆ ಪಾಪ, ಅರ್ಧನ ಅಂದ್ರೆ ಎಲ್ಲ ಪಾಪಗಳನ್ನು ಪರಿಹಾರ ಮಾಡುವಂಥ ಭಗವಂತನ ರೂಪ ಯಾವುದಂದ್ರೆ ಅದು ಜನಾರ್ದನ. ಹಂಗೆ ಪಾಪಗಳನ್ನಷ್ಟೇ ಪರಿಹಾರ ಮಾಡೋದಲ್ಲದೆ ಎಲ್ಲ ಬರ್ತಕ್ಕಂಥ ವಿಘ್ನಗಳನ್ನು ವಿಶೇಷವಾಗಿ ಶ್ರಾದ್ದ ಕರ್ಮಕ್ಕೆ ನಿಯಾಮಕನಾಗಿರುವಂಥ ರೂಪ ಅಂದ್ರೆ ಜನಾರ್ದನ ರೂಪ. ಆ ಭಗವಂತನ ರೂಪವನ್ನು ಸ್ಮರಣೆ ಮಾಡೇನೆ ನಾವು ಶ್ರಾದ್ದ ಕರ್ಮಕ್ಕೆ ಅಲ್ಲಿ ನಾವು ಚಾಲನೆಯನ್ನು ಮಾಡಬೇಕು ಅಂತಿಕೊಂಡು ನಾವಿಲ್ಲಿ ತಿಳ್ಕೋಬೇಕು. ಯಾಕಂದ್ರೆ ಮೊದಲು ನಾವು ಶ್ರಾದ್ದ ಅದಪ್ಪ ನಮ್ಮ ಮನೆಯೊಳಗೆ ಅಂತಂದ್ರೆ ಮೊದಲು ನಾವೇನದ ಜನಾರ್ದನ ರೂಪಿ ಭಗವಂತನ ಸ್ಮರಣೆಯನ್ನು ಮಾಡಿ ಈ ಕಾರ್ಯಕ್ಕೆ, ಈ ಯಜ್ಞಕ್ಕೆ, ಈ ಸಮಾರಾಧನೆಗೆ ಬರ್ತಕ್ಕಂಥ ವಿಘ್ನಗಳನ್ನು ಪರಿಹಾರ ಅಂತಿಕೊಂಡು ನಾವು ಜನಾರ್ದನ ರೂಪಿ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ಕೋಬೇಕು ಅನ್ನೋ ಸಂದೇಶವನ್ನು ನಮಗಿಲ್ಲಿ ದಾಸರು ತಿಳಿಸ್ಕೊಡ್ತಾರ. ಮತ್ತು ಹೆಂಗೆ ಅವ್ರು ಕಾಪಾಡ್ತಾರ ಅಂತಂದ್ರೆ ಬಹುಪ್ರಕಾರ ಅಂತ ಹೇಳ್ತಾರ ಅವರು. ಬಹುಪ್ರಕಾರ ಸರ್ವ ಶರೀರಗಳಿರ್ದವರವರ ಹೆಸರಿನಿಂದ ಕರೆಸುತ್ತಲಿ ಅಂದ್ರೆ ಹಂಗೆ ಈಗ ಶ್ರಾದ್ದ ಕರ್ಮಕ್ಕೆ ಯಾರ್ಯಾರು ಇರ್ತಾರಲ್ಲ ಎಲ್ಲರೊಳಗೂ ನಿಂತು ಭಗವಂತ ಆಯಾ ಹೆಸರಿಂದ ಕರೆಸ್ತಾ ವಿಘ್ನಗಳನ್ನು ಪರಿಹಾರ ಮಾಡ್ತಾನಂತ. ಅಂದ್ರೆ ಈಗ ನಾವು ಹಿಂದೆ ತಿಳ್ಕೊಂಡ್ವಿ ಪಂಚರೂಪದೊಳಗೆ ಭೋಜ್ಯ ಪದಾರ್ಥದೊಳಗೆ ಪ್ರದ್ಯುಮ್ನ ರೂಪಿ, ಭೋಕ್ತರೊಳಗೆ
ಸಂಕರ್ಷಣ ರೂಪಿ, ಮತ್ತು ಹಿಂಗೆ ವಾಸುದೇವ ರೂಪಿ ಆದಿತ್ಯರೊಳಗೆ ಹಿಂಗೆಲ್ಲ ರೂಪದೊಳಗೂ ಇದ್ದು, ಬ್ರಾಹ್ಮಣರೊಳಗೆ ಭೋಕ್ತರೊಳಗೆ ಸಂಕರ್ಷಣ ರೂಪ, ಹಿಂಗೆಲ್ಲರೊಳಗೂ ಭಗವಂತ ಇದ್ದು ಶ್ರಾದ್ದ ಕರ್ಮಗಳನ್ನು ಮಾಡಿಸ್ತಾನ ಅಂತ ಹೇಳಿ ತಿಳ್ಕೊಂಡಿದ್ವಿ. ಹಂಗೆಲ್ಲರೊಳಗೂ ನಿಂತೇನದವ ವಿಘ್ನಗಳನ್ನು ಪರಿಹಾರ ಮಾಡ್ತಾನ ಅಂತ ತಿಳ್ಕೊಂಡು ಹೇಳ್ತಾರೆ. ಯಾಕಂದ್ರೆ ಭೋಜ್ಯ ಪದಾರ್ಥಗಳನ್ನು ಮಾಡ್ತಿರ್ತೀವಿ, ಅದರೊಳಗೆ ಸಾಕಷ್ಟು ನಮಗೆ ವ್ಯತ್ಯಾಸಗಳು ಆಗುವಂಥ ಅವಕಾಶಗಳು ಇರ್ತಾವೆ. ಏನೋ ಸಾಕಷ್ಟು ಆಹಾರ ಪದಾರ್ಥಗಳೆಲ್ಲ ಮಾಡಿಟ್ಟಿರ್ತೀವಿ ಶ್ರಾದ್ದ ಕರ್ಮದೊಳಗೆ. ಅದಕ್ಕೆ ಅದ್ರೊಳಗೆ ಏನಾದರೂ ಏನೋ ಒಂದು ಆಗಬಾರ್ದು, ತಪ್ಪುಗಳು ಆಗಬಾರ್ದು ಅಂತಂದ್ರೆ ಅದರೊಳಗೂ ಕೂಡ ಏನದ ಜನಾರ್ದನ ರೂಪಿ ಭಗವಂತ ನಿಂತು ಆ ಪದಾರ್ಥದೊಳಗೆ ಯಾವ ವಿಘ್ನಗಳು ಬರದಂತೆ ಅವನು ಅನುಗ್ರಹ ಮಾಡ್ತಾನ. ಮತ್ತು ಎಷ್ಟೋ ಸಲ ಬ್ರಾಹ್ಮಣರಿಗೆ ನಾವು ಹೇಳಿರ್ತೀವಿ, ಅವ್ರಿಗೆ ಮತ್ತೆ ಬರ್ಲಾರ್ದಂಗೇನೋ ಅವ್ರಿಗೇನೋ ಒಂದು ಅಡಚಣೆ ಬಂದ್ಬಿಡ್ತದೆ. ಹಿಂಗೆಲ್ಲ ವಿಘ್ನಗಳು ಬರ್ತಿರ್ತಾವೆ. ಅವು ಎಲ್ಲ ವಿಘ್ನಗಳನ್ನು ಕೂಡ ಏನಂದ್ರೆ ಅವರೊಳಗೆ ನಿಂತು ಆ ವಿಘ್ನಗಳನ್ನು ಪರಿಹಾರ ಮಾಡ್ತಾನ ಭಗವಂತ ಅಂತಿಕೊಂಡು ಇಲ್ಲೇ ತಿಳಿಸ್ಕೊಡ್ತಾರ. ಸರ್ವ ಶರೀರೊಳಗೆ ಅವರವರ ಹೆಸರಿಂದ ಕರೆಸುತ್ತಲಿ, ಎಲ್ಲರೊಳಗೆ ಇದ್ದು ಅವರ ಹೆಸರಿಂದ ಕರೆಸ್ತಾನೆ ಆ ವಿಘ್ನಗಳನ್ನು ಪರಿಹಾರ ಮಾಡ್ತಾನ ಅಂತಿಕೊಂಡಲ್ಲೇ ನಮಗೆ ಈ ನುಡಿಯೊಳಗೆ ತಿಳಿಸ್ಕೊಡ್ತಾರ. ಮತ್ತಿಲ್ಲಿ ಶ್ರೀರಾಮಚಂದ್ರ ನಾವು ಇನ್ನೊಂದು ತಿಳ್ಕೋಬೇಕು. ಇಲ್ಲಿ ಶ್ರೀರಾಮಚಂದ್ರ ಸ್ಮರಣೆಯನ್ನು ಯಾಕೆ ಮತ್ತೆ ನಮ್ಗೆ ವಿಶೇಷವಾಗಿ ಮಾಡಿಸ್ತಾರ ಅಂತಂದ್ರೆ, ಶ್ರೀರಾಮಚಂದ್ರ ಕೂಡ ಅವನು ಭಗವಂತ ಆದರೂ ಕೂಡ ಅವನು ಮಾನವನಾಗಿ ಭೂಮಿ ಮೇಲೆ ಅವತಾರ ಮಾಡಿದಾಗ ಮನುಷ್ಯರು ಏನು ಮಾಡಬೇಕು ಅನ್ನೋದನ್ನು ಲೋಕಕ್ಕೆ ಒಂದು ಪಾಠವನ್ನು ಕಲಿಸಿಕೊಟ್ಟಿರ್ತಕ್ಕಂಥ ಒಂದು ಅವತಾರ ರೂಪ ಶ್ರೀರಾಮಚಂದ್ರ. ಅದಕ್ಕೆ ಅವ ವನವಾಸಕ್ಕೆ ಹೋದ 6ನೇ ದಿವಸಕ್ಕೆ ದಶರಥ ಮಹಾರಾಜ ಮರಣ ಹೊಂದುತ್ತಾನ. ಅವಾಗ ಶ್ರೀರಾಮಚಂದ್ರ ಕೂಡ ತನ್ನ ತಂದೆಯಾದ ದಶರಥನ ಹೆಸರಿನಲ್ಲಿ ಶ್ರಾದ್ದ ಕರ್ಮವನ್ನು ಮಾಡ್ತಾನ ಅಂತಿಕೊಂಡು ನಮಗೆ ರಾಮಾಯಣದೊಳಗೆ ನಮಗೆ ತಿಳಿದು ಬರ್ತದೆ. ಈಗಲೂ ಕೂಡ ಏನದ ವಿಷ್ಣು ಗಯಾದೊಳಗೆ ಅಲ್ಲ ಫಲ್ಗು ನದಿ ಆಚೆ ದಂಡಿ ಒಳಗೆ ರಾಮಗಯ ಅಂತಿಕೊಂಡು ಕ್ಷೇತ್ರದ ಅಂತ ಅದು ಇವತ್ತಲ್ಲೇ ರಾಮ ಶ್ರಾದ್ದ ಕರ್ಮವನ್ನು ಮಾಡಿದ್ದಕ್ಕೊಂದು ಕುರುಹು ಆಗಿ ಇನ್ನೂ ಕೂಡ ಅದು ಕ್ಷೇತ್ರದ ಅಂತಿಕೊಂಡು ನಮಗೆಲ್ಲ ತಿಳಿಸಿಕೊಡ್ತಾರ. ಅದಕ್ಕೆ ಈ ರೀತಿ ನಾವು ಶ್ರಾದ್ದ ಕರ್ಮಕ್ಕೆ ಮಾಡೋಕಿನ ಪೂರ್ವದೊಳಗೇನದ ಭಗವಂತನಾದ ಶ್ರೀರಾಮಚಂದ್ರ ಮತ್ತು ಜನಾರ್ದನ ರೂಪಿಯಾದ ಭಗವಂತನ ಸ್ಮರಣೆಯನ್ನು ಮಾಡಿ ಈ ಒಂದು ಶ್ರಾದ್ದ ಕರ್ಮವನ್ನು ಮಾಡಬೇಕು. ಇದು ಸಮಾರಾಧನೆ ಯಜ್ಞ ಅಂತಿಕೊಂಡು ನಮಗಿಲ್ಲಿ ದಾಸರು ಅಷ್ಟು ಒಂದು ಮಹತ್ವವನ್ನು ತಿಳಿಸಿಕೊಡ್ತಾರೆ ಶ್ರಾದ್ದ ಕರ್ಮಕ್ಕೆ. ಅದಕ್ಕೆ ಈ ರೀತಿ ಒಂದು ಭಗವಂತನ ಸ್ಮರಣೆಯನ್ನು ಮಾಡಿ ಶ್ರಾದ್ದ ಕರ್ಮವನ್ನು ಮಾಡ್ರಿ ಅಂತಿಕೊಂಡು ಸಂದೇಶವನ್ನು ಕೂಡ ನಮಗೆ ಜಗನ್ನಾಥದಾಸರು ಈ ನುಡಿಯೊಳಗೆ ನಮಗೆಲ್ಲ ತಿಳಿಸಿಕೊಡ್ತಾರ. ಇನ್ನು ಮುಂದಿನ ನುಡಿಯೊಳಗೆ ಹೇಳ್ತಾರ, ಭಗವಂತನ ಒಂದು ವಿವಿಧ ರೂಪಗಳ ಚಿಂತನೆಯನ್ನು ಕೊಡ್ತಾರ. ನಾವೀಗ ಶ್ರಾದ್ದ ಕರ್ಮ ಮಾಡುವ ಹೊತ್ನಾಗ ಯಾವ್ಯಾವ ರೂಪಗಳ ಚಿಂತನೆಯನ್ನು ಮಾಡಬೇಕು. ಭಗವಂತನ ವಿವಿಧ ರೂಪಗಳು ಅಂದ್ರೆ ಒಂದು ಕಪಿಲ, ಮಹಿದಾಸ ಹಿಂಗೆಲ್ಲ ರೂಪಗಳನ್ನು ಚಿಂತನೆಯನ್ನು ಮಾಡ್ತೀವಿ. ಅವಕ್ಕೆಲ್ಲವೂ ಕೂಡ ಜಯಕಾರವನ್ನು ಹಾಕ್ತಾರೆ. ಈಗ ನಾವು ಶ್ರಾದ್ದ ಕರ್ಮ ಮಾಡ್ತಿರ್ತೀವಿ, ಏನೋ ಅಲ್ಲಿ ಅವ್ರು ಮಾಡೋರು ಮಾಡ್ತಿರ್ತಾರೆ, ನಮ್ದೇನು ಕೆಲಸ ಅದ ಅಂತಿಕೊಂಡು ಉಳ್ದವ್ರು ಕೂತು ಹಾಳು ಹರಟಿ ಹೊಡಿಬಾರ್ದಲ್ಲೇ. ಅವಾಗ ಏನು ಮಾಡ್ಬೇಕಂದ್ರೆ ಭಗವಂತನ ಈ ರೂಪಗಳನ್ನ ನಾವು ಚಿಂತನೆಯನ್ನು ಮಾಡಬೇಕು. ಈ ಎಲ್ಲ ಹೆಸರುಗಳನ್ನು ಈ ನುಡಿಯೊಳಗೆ ದಾಸರು ತಿಳಿಸ್ಕೊಡ್ತಾರ. ಅದನ್ನು ನುಡಿ ಏನು ಹೇಳ್ತಾರ ಅನ್ನೋದನ್ನು ನೋಡೋಣಂತ. ಜಯ 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 ಕಾಂತ ದತ್ತಾತ್ರೇಯ ಕಪಿಲ ಮಹಿದಾಸ ಭಕ್ತ ಪ್ರಿಯ ಪುರಾತನ ಪುರುಷ ಪೂರ್ಣಾನಂದ ಜ್ಞಾನಗಣ ಹಯವದನ ಹರಿ ಹಂಸಲೋಕತ್ರಯ ವಿಲಕ್ಷಣ ನಿಖಿಳ ಜಗದಾಶ್ರಯ ನಿರಾಮಯ ದಯದಿ ಸಂತೈಸೆಂದು ಪ್ರಾರ್ಥಿಪುದು. ಇಲ್ಲಿ ಹೇಳ್ತಾರ ಭಗವಂತನ ಎಷ್ಟೊಂದು ರೂಪಗಳ ಚಿಂತನೆಯನ್ನು ನಮಗೆ ದಾಸರು ಮಾಡಿಸ್ಕೊಡ್ತಾರ. ಇಲ್ಲಿ ಜಯ ಜಯ ಅಂತಿಕೊಂಡು ಜಯಕಾರವನ್ನು ಹಾಕ್ತಾರ. ಭಗವಂತನಿಗೆ ಜಯಕಾರವನ್ನು ಹಾಕೋದ್ರಿಂದ ಭಗವಂತನಿಗೆ ನಾವು ಜಯವನ್ನು ತಂದು ಕೊಡಬೇಕಾಗಿಲ್ಲ. ಭಗವಂತನಿಗೆ ನಾವು ಜಯಕಾರವನ್ನು ಹಾಕೋದ್ರಿಂದ ಭಗವಂತ ನಮಗೆ ಜಯವನ್ನು ತಂದು ಕೊಡ್ತಾನ ಅಂತಿಕೊಂಡು ನಾವು ಎಲ್ಲ ಕಡೆ ಕೂಡ ನಾವು ಭಗವಂತನಿಗೆ ಜಯಕಾರವನ್ನು ಹಾಕಿ ಭಗವಂತನ ಸ್ಮರಣೆಯನ್ನು ಮಾಡ್ತೀವಿ. ಅದಕ್ಕೆ ಇಲ್ಲಿ ಹೇಳ್ತಾರೆ ಜಯ ಜಯ ಜಯಾಕಾಂತ ಅಂತಿಕೊಂಡು ಹೇಳ್ತಾರೆ. ಮೊದಲೇಕೆ ಜಯಾಕಾಂತ ಅಂತಂದ್ರೆ ಯಾರಂತಂದ್ರೆ ಸಂಕರ್ಷಣ ರೂಪಿ ಭಗವಂತ. ಜಯ ಅಂತಂದ್ರೆ ಸಂಕರ್ಷಣ ರೂಪಿ ಭಗವಂತ ಇದ್ದಾಗ ಲಕ್ಷ್ಮೀದೇವಿ ಹೆಸರಲ್ಲಿ ಜಯ ಅಂತಿಕೊಂಡಿರ್ತದ. ಅದಕ್ಕೆ ಜಯಾಕಾಂತ ಅಂತಿಕೊಂಡಲ್ಲೇ ಭಗವಂತನ ಸಂಕರ್ಷಣ ರೂಪಿ ಭಗವಂತನ ಚಿಂತನೆಯನ್ನು ನಮಗೆ ಮಾಡಿಸ್ತಾರ. ಆಮೇಲೆ ದತ್ತಾತ್ರೇಯ ಅಂತಂದ್ರೆ ಅದು ಅತ್ರಿ ಮತ್ತು ಅರುಂಧತಿಯಲ್ಲಿ ಅವತಾರ ಮಾಡಿರ್ತಕ್ಕಂಥ ಒಂದು ಭಗವಂತನ ರೂಪ ಅದು ದತ್ತಾತ್ರೇಯ. ಇದು ದತ್ತಾತ್ರೇಯನದ ಭಗವಂತನ ಒಂದು ಜ್ಞಾನಾನಂದ ರೂಪ. ಕಾರ್ತಿವೀರ್ಯಾರ್ಜನೆಗೆ ಒಂದು ತತ್ವೋಪದೇಶ ಮಾಡಿರ್ತಕ್ಕಂಥ ಮತ್ತು ಕೇವಲ ಒಂದು ಉಪದೇಶ ಕೊಡು ಸಂಬಂಧನೇ ಅವತಾರ ಮಾಡಿರ್ತಕ್ಕಂಥ ರೂಪಗಳು. ಯಾಕಂದ್ರೆ ಕೆಲವು ಭಗವಂತನ ಅವತಾರಗಳವ ದತ್ತಾತ್ರೇಯ, ಕಪಿಲ, ಮಹಿದಾಸ, ಹಂಸ ಇವೆಲ್ಲವೂ ಕೂಡ ಏನದ ಜ್ಞಾನಾನಂದ ರೂಪಗಳು. ಇವೆಲ್ಲ ಕೇವಲ ಒಂದು ಜ್ಞಾನ ಪ್ರಚುರಕ್ಕಾಗಿ ಜ್ಞಾನವನ್ನು ಉಪದೇಶ ಮಾಡೋಕ್ಕಾಗಿನೇ ಅವತಾರ ಮಾಡಿರ್ತಕ್ಕಂಥ ರೂಪಗಳಿವು. ಅದಕ್ಕಿಲ್ಲ ದತ್ತಾತ್ರೇಯನ ಅವತಾರದೊಳಗೆ ನಾವು ಕೇಳ್ತೀವಿ. ಉಳಿದಿದ್ದ ಈಗ 10 ಅವತಾರದೊಳಗೆ ಕೃಷ್ಣ, ರಾಮ, ವಾಮನ
ನರಸಿಂಹ ಇವ್ರೊಳಗ ಬೇರೆ ಬೇರೆ ಒಂದು ಕಥೆಗಳ ಬರ್ತಾವ. ಆದ್ರ ದತ್ತಾತ್ರೇಯ, ಕಪಿಲ, ಮಹಿದಾಸ ಮತ್ತು ಹಂಸ ಈ ರೂಪಗಳೊಳಗೆ ನಮಗೇನದ ಕೇವಲ ಜ್ಞಾನಕ್ಕಾಗೇನೆ ಒಂದು ಮೀಸಲಾಗಿಟ್ಟಿರ್ತಕ್ಕಂಥ ರೂಪಗಳು. ಈ ಒಂದು ನುಡಿ ಒಳಗೆ ನಮಗೆಲ್ಲವೂ ಕೂಡ ಒಂದು ಜ್ಞಾನಾನಂದ ರೂಪಗಳ ಭಗವಂತನ ಚಿಂತನೆ ನಮಗಿಲ್ಲಿ ದಾಸರು ಮಾಡಿಸ್ಕೊಡ್ತಾರೆ. ಯಾಕಂದ್ರೆ ನಾವು ಎಷ್ಟು ಭಗವಂತನ ರೂಪಗಳ ಚಿಂತನೆಯನ್ನ ಮಾಡ್ತೀವಿ ಅಷ್ಟು ಗುಣಗಳು ನಮ್ಮೊಳಗೆ ಅಭಿವ್ಯಕ್ತ ಆಗ್ತಾವ, ನಮಗೂ ಕೂಡ ಜ್ಞಾನ ಹೆಚ್ಚಾಗ್ತದೆ ಅಂತ ತಿಳ್ಕೊಂಡಿಲ್ಲ ಈ ಒಂದು ರೂಪಗಳ ಚಿಂತನೆ ನಮಗಿಲ್ಲ ದಾಸರು ಮಾಡಿಸ್ಕೊಡ್ತಾರ. ದತ್ತಾತ್ರೇಯ ರೂಪಿ ಅಂದ್ರೆ ಅತ್ರಿ ಮತ್ತು ಅರುಂಧತಿಯಲ್ಲಿ ಅವತಾರ ಮಾಡಿರ್ತಕ್ಕಂಥ ಒಂದು ಭಗವಂತನ ಒಂದು ಅವತಾರ. ಆಮೇಲೆ ಕಪಿಲ, ಕಪಿಲ ಅಂದ್ರೆ ಕಪಿಲ ಮತ್ತು ಅದು ಕರ್ದಮ ಮತ್ತು ದೇವಹೂತಿಗಳ ದಂಪತಿಗಳಲ್ಲಿ ಅವತಾರ ಮಾಡಿರ್ತಕ್ಕಂಥ ರೂಪ ಕಪಿಲ ರೂಪ. ಭಗವಂತ ತನ್ನ ತಾಯಿಯಾದ ದೇವಹೂತಿಗೆ ಸಾಂಖ್ಯ ತತ್ವವನ್ನು ಉಪದೇಶ ಮಾಡಿರ್ತಕ್ಕಂಥ ಒಂದು ಭಗವಂತನ ಒಂದು ಜ್ಞಾನಾನಂದ ರೂಪ ಅದು ಕಪಿಲ ರೂಪ. ಆಮೇಲೆ ಮಹಿದಾಸ, ಇತರ ಮತ್ತು ವಿಶಾಲ ಎಂಬ ದಂಪತಿಗಳಲ್ಲಿ ಮಹಿದಾಸ ಎಂಬ ರೂಪ ಹೆಸರಿನಿಂದ ಭಗವಂತ ಅವತಾರ ಮಾಡ್ತಾನ, ಅದು ಕೂಡ ಒಂದು ಜ್ಞಾನಾನಂದ ರೂಪ ಅಂತಲೇ ನಾವು ತಿಳ್ಕೋಬೇಕು. ಆಮೇಲೆ ಭಕ್ತ ಪ್ರಿಯ ಅಂತಿಕೊಂಡು ಇಲ್ಲಿ ಹೇಳ್ತಾರೆ. ಭಗವಂತ ಏನದ ತನ್ನ ಭಕ್ತರಿಗೆ ಭಕ್ತರ ಪ್ರಿಯ ಅಂತಂದ್ರೆ ಯಾರು ಅವನನ್ನ ಭಕ್ತಿಯನ್ನ ಮಾಡ್ತಾರ ಅವರಲ್ಲಿ ಭಗವಂತ ಅವ್ರನ್ನ ಯಾವಾಗಲೂ ಕೂಡ ರಕ್ಷಣೆಯನ್ನ ಮಾಡ್ತಾನ, ಅವ್ರು ತನ್ನವರು ಅಂತಿಕೊಂಡು ಭಗವಂತ ಅವ್ರನ್ನ ಕರಿತಾನ ಅಂತಿಕೊಂಡು ಹೇಳ್ತಾರ. ಅದಕ್ಕೆ ಭಗವಂತ ಏನದ ಭಕ್ತ ಪ್ರಿಯ ಅಂತಿಕೊಂಡು ಹೇಳ್ತಾರ. ಆಮೇಲೆ ಪುರಾತನ ಪುರುಷ, ಭಗವಂತ ಏನಂದ ಪುರಾತನ ಪುರುಷ ಅಂತ ಹೇಳ್ತಾರ. ಭಗವಂತನಿಗೆ ಆದಿ ಅಂತ್ಯ ಹುಟ್ಟು ಸಾವು ಯಾವುದೂ ಇಲ್ಲ ಅವಂಗ. ಭಗವಂತ ಅನಾದಿ ಕಾಲದಿಂದ ಇದ್ದವ, ಅದಕ್ಕೆ ಅವಂಗ ಏನಂತಾರ ಪುರಾತನ ಪುರುಷ ಅಂತಿಕೊಂಡ ಭಗವಂತನಿಗೆ ಕರೀತಾರೆ. ಪುರಾತನ ಪುರಾಣ ಪುರುಷ ಅಂತ ಕೂಡ ಭಗವಂತನಿಗೆ ಕರೀತಾರೆ. ಆಮೇಲೆ ಪೂರ್ಣಾನಂದ ಜ್ಞಾನಘನ, ಪೂರ್ಣವಾದ ಆನಂದವನ್ನ ಹೊಂದಿರತಕ್ಕಂಥವನು ಭಗವಂತ. ಅವನಿಗೆ ಸ್ವಲ್ಪವೂ ಕೂಡ ದುಃಖದ ಲೇಷವೂ ಕೂಡ ಇಲ್ಲ, ನಿರ್ದುಃಖ ಭಗವಂತ ಅಂತಿಕೊಂಡು ಹೇಳ್ತಾರೆ. ಆಮೇಲೆ ಪೂರ್ಣವಾಗಿ ಆನಂದದಿಂದ ತುಂಬಿರ್ತಕ್ಕಂಥವನು. ಅಂದ್ರೆ ಈಗ ನಾವು ಭಗವಂತನ ನಾವು ಯಾವ ಚಿಂತನೆ ಇಟ್ಟುಕೊಂಡು ನಾವು ಭಗವಂತನಿಗೆ ನಾವು ಈ ಪೂರ್ಣ ಆನಂದ ಅಂತಿಕೊಂಡು ನಾವು ಯಾವಾಗಲೂ ಸ್ಮರಣೆಯನ್ನ ಮಾಡ್ತಿದ್ರ ನಮ್ಮೊಳಗೂ ಕೂಡ ಏನದ ಆನಂದ ವೃದ್ಧಿ ಆಗ್ತದೆ ಅಂತಿಕೊಂಡು ಹೇಳ್ತಾರ. ಅದಕ್ಕೆ ಯಾವ್ಯಾವ ರೂಪಗಳ ಚಿಂತನೆನ ನಾವು ಕೂಡ ನಮ್ಮ ಮನಸ್ಸಿನೊಳಗ ಗುಣಚಿಂತನೆಯನ್ನ ಭಗವಂತನ ಗುಣಚಿಂತನೆಯನ್ನ ಮಾಡ್ಬೇಕಂತ ಹೇಳ್ತಾರ. ಒಂದು ಕಡೆ ಹರಿಕಥಾಂಸಾರದವ್ರು ಹೇಳ್ತಾರ, ನಾಮಸ್ಮರಣ ಸಂದೊಳಗೆ ಹೇಳ್ತಾರ, ವಾಸುದೇವನ ಗುಣ ಸಮುದ್ರದೊಳಗೆ ಈಸಬಲ್ಲವ ಭವ ಸಮುದ್ರದ ಆಯಾಸವಿಲ್ಲದ ದಾಟುವನು ಶೀಘ್ರದಲ್ಲಿ ಜಗದೊಳಗೆ ಅಂತ ಹೇಳ್ತಾರ. ಅಂದ್ರೆ ಭಗವಂತನ ಗುಣ ಸಮುದ್ರದೊಳಗೆ ನಾವು ಈಸಾಡ್ಬೇಕಂತಿಕೊಂಡು ಹೇಳ್ತಾರ. ಅಂದ್ರೆ ಗುಣಗಳ ಚಿಂತನೆಯನ್ನ ಮಾಡಬೇಕು. ಭಗವಂತ ನಿರ್ದುಃಖ, ಆಮೇಲೆ ದೋಷ ದೂರ, ಆಮೇಲೆ ಗುಣ ಸಮುದ್ರ, ಜ್ಞಾನಪೂರ್ಣ, ಹಿಂಗೆ ವಿಧ ವಿಧವಾದ ಭಗವಂತನ ಗುಣಗಳಿರ್ತಾವ. ಅವೆಲ್ಲ ಗುಣಗಳನ್ನ ನಾವೆಷ್ಟು ಚಿಂತನೆಯನ್ನ ಮಾಡ್ತೀವಿ ಆ ಗುಣಗಳು ನಮ್ಮೊಳಗೆ ಅಭಿವ್ಯಕ್ತ ಆಗ್ತಾವ ಅಂತಿಕೊಂಡು ನಮಗೆ ಗೋಪಾಲದಾಸರು ಒಂದು ಕಡೆ ಹೇಳ್ತಾರ, ನಿನ್ನ ಗುಣಚಿಂತನೆಯಲ್ಲಿಡು ಗೋಪಾಲ ವಿಠಲ ಅಂತಿಕೊಂಡು ಅವರು ಉಗಾಭೋಗದೊಳಗೆ ಒಂದು ಕಡೆ ತಿಳಿಸ್ಕೊಡ್ತಾರ. ಭಗವಂತನ ಗುಣಚಿಂತನೆಯೊಳಗೆ ನಾವು ಇರಬೇಕು ಅಂತಿಕೊಂಡಲ್ಲಿ ಪ್ರಾರ್ಥನೆಯನ್ನ ಮಾಡ್ಕೋತಾರ. ಅದಕ್ಕಿಲ್ಲ ಭಗವಂತನಿಗೆ ಪೂರ್ಣಾನಂದ ಅಂತಿಕೊಂಡು ಹೇಳ್ತಾರೆ. ಜ್ಞಾನಘನ ಅಂದ್ರೆ ಜ್ಞಾನದಿಂದ ಕೂಡಿರ್ತಕ್ಕಂಥವನು. ಭಗವಂತನ ರೂಪ ಹೆಂಗದ ಅಂದ್ರೆ ಪೂರ್ಣವಾಗಿ ಜ್ಞಾನಾನಂದ ರೂಪನಾಗಿರ್ತಕ್ಕಂಥವನು ಭಗವಂತ. ಅವನಿಗೆ ಜ್ಞಾನ ಘನ ಅಂತಿಕೊಂಡಿಲ್ಲ ದಾಸರು ಕರೀತಾರ. ಆಮೇಲೆ ಹಯವದನ, ಹಯವದನ ಅಂತಂದ್ರೆ ಹಯಗ್ರೀವ ರೂಪ ಭಗವಂತ. ಶ್ರೀ ವಾದಿರಾಜರಿಗೆ ಒಲಿದಂತಹ ಒಂದು ರೂಪ ಹಯಗ್ರೀವ ರೂಪ. ತನ್ನ ಮೂಗಿನಿಂದ ಯಾವಾಗಲೂ ಕೂಡ ವೇದವನ್ನು ಉಚ್ಚಾರ ಮಾಡುವಂಥ ಒಂದು ಹಯಗ್ರೀವ ರೂಪ. ಪೂರ್ಣವಾಗಿ ಒಂದು ಜ್ಞಾನಾನಂದ ರೂಪ ಅಂತ ನಾವು ಹಯಗ್ರೀವ ರೂಪವನ್ನು ಚಿಂತನೆಯನ್ನು ಮಾಡಬೇಕು. ಅದಕ್ಕೆ ಹೇಳ್ತಾರೆ ಹಯಗ್ರೀವ ಸ್ಮರಣೆಯನ್ನು ಮಾಡಿದ್ರೆ ನಮ್ಮ ಬುದ್ಧಿ ಹೆಚ್ಚಾಗ್ತದೆ, ನಾವು ಹೆಚ್ಚು ಶಾಣೆ ಆಗ್ತೀವಿ ಅಂತಿಕೊಂಡು ಹೇಳ್ತಾರೆ. ಹಯಗ್ರೀವ 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 ಅಂತಿಕೊಂಡು ಭಗವಂತನ ಸ್ಮರಣೆಯನ್ನು ಮಾಡ್ಬೇಕಂತ. ಹಯಗ್ರೀವ ಸ್ಮರಣೆ ಎಷ್ಟು ಮಾಡ್ತೀವಿ ನಮಗೆ ಅಷ್ಟು ಬುದ್ಧಿ ಪ್ರಚುರ ಆಗ್ತದೆ, ಅಷ್ಟು ಅವರಿಗೆ ಜ್ಞಾನ ವೃದ್ಧಿ ಆಗ್ತದೆ ಅಂತಿಕೊಂಡು ಹೇಳ್ತಾರೆ. ಅದಕ್ಕೆ ಹಯಗ್ರೀವ ಸ್ಮರಣೆ ಅನ್ನೋದು ಬಹಳ ಮಹತ್ವದ. ಒಂದು ಹಯವದನ ಒಂದು ಕುದುರೆಯ ಒಂದು ಮುಖವನ್ನು ಹೊಂದಿರತಕ್ಕಂಥ ಭಗವಂತನ ಒಂದು ಜ್ಞಾನಾನಂದಮಯವಾದ ರೂಪ ಯಾವುದಂದ್ರೆ ಹಯಗ್ರೀವ ರೂಪ. ಆಮೇಲೆ ಹರಿ, ಹರಿ ಅಂತಂದ್ರೆ ಭಗವಂತನಿಗೆ ಶ್ರೀಹರಿ ಅಂತೂ ಕೂಡ ಒಂದು ಅವನ ಮೂಲ ರೂಪ. ಆದ್ರೆ ಹರಿ ಅಂತಿಕೊಂಡು ಅವನಿಗೆ ತಾಪಸ ಮನ್ವಂತರದೊಳಗೆ ಭಗವಂತ ಗಜೇಂದ್ರನ ರಕ್ಷಣೆ ಮಾಡಿದಂಥ ಒಂದು ರೂಪ ಯಾವುದದ ಅದಕ್ಕೆ ಹರಿ ಅಂತಿಕೊಂಡು ಕರೀತಾರೆ. ಅವನಿಗೆ ತಾಪಸ ಅಂತೂ ಕೂಡ ಕರೀತಾರೆ. ಅಂದ್ರೆ ತಾಪಸ ಮನ್ವಂತರದೊಳಗೆ ಭಗವಂತನೇ ಏನದ ತಾಪಸ ಮನುವಾಗಿ ಅಲ್ಲಿ ಅವತಾರ ಮಾಡಿರ್ತಾನ, ಅವನಿಗೆ ಹರಿ ಅಂತ ಕರೀತಾರ. ಗಜೇಂದ್ರನವನ್ನು ರಕ್ಷಣೆ ಮಾಡಿರ್ತಕ್ಕಂಥ ಒಂದು ರೂಪ ಅದು ಹರಿ ಅಂತಿಕೊಂಡು, ತಾಪಸ ಎರಡೂ ಕರೀತಾರ, ಅದಕ್ಕೆ ಹರಿ ಅಂತಿಕೊಂಡು ಕರೀತಾರ. ಆಮೇಲೆ ಹಂಸ, ಹಂಸ ಅಂತಂದ್ರ ಭಗವಂತನ ಯಾವ ರೂಪ ಅಂತಂದ್ರ
ಅದು ಸನ್ಯಾಸಿಗಳಿಗೆ ಒಂದು ಯತಿ ಧರ್ಮ ಹೆಂಗದ ಅನ್ನೋದನ್ನ ಉಪದೇಶ ಮಾಡಿರ್ತಕ್ಕಂಥ ರೂಪ ಅಂತ ಹಂಸ ರೂಪ ಭಗವಂತ. ಆಮೇಲೆ ಎಲ್ಲ ಬ್ರಹ್ಮಾದಿ ದೇವತೆಗಳು ಕೂಡ ಅನೇಕ ಪ್ರಶ್ನೆಗಳನ್ನ ಕೇಳಿದಾಗ ಹಂಸ ರೂಪದಿಂದ ಭಗವಂತ ಇದ್ದು ಅಲ್ಲಿ ಅವರಿಗೆಲ್ಲ ಪ್ರಶ್ನೆಗಳಿಗೂ ಉತ್ತರವನ್ನು ಕೊಟ್ಟು ಅವರಿಗೆ ಒಂದು ಜ್ಞಾನವನ್ನ ಕೊಡ್ತಾನ ಅಂತಿಕೊಂಡು ಹೇಳ್ತಾರೆ. ಇವಾಗಲೂ ಕೂಡ ನಾವು ಹಂಸ ಪೀಠ ಅಂತಿಕೊಂಡು ನಾವು ಕರಿತೀವಿ. ಉತ್ತರಾದಿ ಮಠ ಹಂಸ ನಾಮಕ ಪರಮಾತ್ಮನ ಒಂದು ಪೀಠ ಅಂತಿಕೊಂಡು ಕರಿತೀವಿ. ಅಂದ್ರೆ ಯತಿ ಧರ್ಮ, ಒಂದು ಯತಿಗಳಿಗೆ ಯಾವ ರೀತಿಯಿಂದ ಇರಬೇಕು ಅನ್ನೋದನ್ನ ಯತಿ ಧರ್ಮವನ್ನು ಉಪದೇಶ ಮಾಡಿರ್ತಕ್ಕಂಥ ರೂಪ ಅದು ಹಂಸ ನಾಮಕ ಭಗವಂತ. ಆಮೇಲೆ ಲೋಕತ್ರಯ ವಿಲಕ್ಷಣ ಭಗವಂತ ಏನದ ಎಲ್ಲರ ಕಡೆಯಿಂದ ವಿಲಕ್ಷಣನಾಗ್ಯಾನವ. ಯಾಕಂದ್ರೆ ಭಗವಂತನಿಗೆ ಸಮಾನರಾದವರು ಅವನಕ್ಕಿಂತ ಹೆಚ್ಚಿದ್ದವ್ರು ಯಾರೂ ಇಲ್ಲ. ಎಲ್ಲರಕ್ಕಿಂತ ವಿಲಕ್ಷಣ ಭಗವಂತ. ಈಗ ಪಂಚಭೇದಗಳನ್ನು ಹೇಳುವ ಹೊತ್ನ್ಯಾಗ ಭಗವಂತನಿಗೆ ಜೀವ ಈಶ ಭೇದ, ಜಡ ಈಶ ಭೇದ ಅಂದ್ರೆ ಭಗವಂತ ಎಲ್ಲರೂ ಕೂಡ ಭಗವಂತ ಏನದ ಎಲ್ಲರಕ್ಕಿಂತ ಭಿನ್ನ ಆಗ್ಯಾನವ. ಅವನಿಗೆ ಸಮಾನರಾದವ್ರು ಯಾರೂ ಇಲ್ಲ. ಅವೆಲ್ಲರಕ್ಕಿಂತ ಏನ ವಿಲಕ್ಷಣನಾಗ್ಯಾನ, ಜ್ಞಾನಾನಂದ ರೂಪನಾಗ್ಯಾನ. ಆಮೇಲೆ ಆನಂದ ರೂಪ ಇದ್ದಾನ ಭಗವಂತ ಅಂತಿಕೊಂಡು ಅಲ್ಲಿ ತಿಳಿಸ್ಕೊಡ್ತಾರ. ಆಮೇಲೆ ನಿಖಿಳ ಜಗದಾಶ್ರಯ ಅಂದ್ರೆ ಎಲ್ಲ ಜಗತ್ತಿಗೂ ಕೂಡ ಏನದ ಭಗವಂತನೇ ಆಶ್ರಯದಾತಗ್ಯಾನ. ಎಲ್ಲರಿಗೂ ಕೂಡ ಅವನು ಭಗವಂತನೇ ನಮಗೆ ಆಶ್ರಯವನ್ನು ಕೊಟ್ಟಂತ ಭಗವಂತನ ರೂಪ ಯಾವ್ದ ನಿರಾಶ್ರಯ ಅಂತಿಕೊಂಡು ಹೇಳ್ತಾರೆ, ಜಗದಾಶ್ರಯ. ಆಮೇಲೆ ಭಗವಂತ ಎಲ್ಲರಿಗೂ ಕೂಡ ಒಂದು ಆಶ್ರಯವನ್ನು ಕೊಡ್ತಾನ ಅಂತಿಕೊಂಡು ಹೇಳ್ತಾರೆ. ನಿರಾಮಯ ಭಗವಂತನಿಗೆ, ಆಮಯ ಅಂತಂದ್ರೆ ರೋಗ, ಭಗವಂತನಿಗೆ ಅಂತ ಯಾವ ರೋಗ ಕೂಡ ಇಲ್ಲ, ನಿರಾಮಯನಾಗ್ಯಾನ ಅಂತಿಕೊಂಡು ಹೇಳ್ತಾರೆ. ಈ ನಿರಾಮಯ ಈ ರೂಪವನ್ನು ನಾವು ಚಿಂತನೆ ಮಾಡಬೇಕು. ಭಗವಂತ ಈಗ ನಮ್ಗೆ ಅನಾರೋಗ್ಯ ಇದ್ದಾಗ ಭಗವಂತ ಏನದ ನಿರಾಮಯ ಇದ್ದಾನ ಅಂತಿಕೊಂಡು ಅದು ನಮ್ಮೊಳಗೆ ನಿರಂತರವಾಗಿ ಸ್ಮರಣೆ ಬರ್ತಿರ್ಬೇಕಂತ. ಅಂದ್ರೆ ಬಂದು ನಮಗೂ ಕೂಡ ಏನದ ಒಳ್ಳೆ ಆರೋಗ್ಯ ಸಿಗ್ತದ ಅಂತ ಹೇಳ್ತಾರೆ. ಭಗವಂತ ಏನದ ನಿರಾಮಯ ಇದ್ದಾನ, ನಿರಾಮಯ ಅಂತಿಕೊಂಡು ಈ ರೀತಿ ಒಂದು ಚಿಂತನೆಯನ್ನು, ಭಗವಂತನ ಗುಣಚಿಂತನೆಯನ್ನು ಮಾಡಿದ್ರೆ ಅದು ನಮ್ಮೊಳಗೆ ಏನದ ಅಭಿವ್ಯಕ್ತ ಆಗುತ್ತಾ ಹೋಗ್ತದ. ನಮಗೂ ಕೂಡ ಭಗವಂತ ಒಳ್ಳೆ ಆರೋಗ್ಯವನ್ನು ಕೊಡ್ತಾನ ಅಂತಿಕೊಂಡಿಲ್ಲ ಭಗವಂತನಿಗೆ ನಿರಾಮಯ ಅಂತಿಕೊಂಡು ಇಲ್ಲೇ ಸಂಬೋಧನೆಯನ್ನು ಮಾಡಿ ಭಗವಂತನವನ್ನು ಗುಣಚಿಂತನೆ ನಮ್ಗೆ ದಾಸರು ಮಾಡಿಸ್ಕೊಡ್ತಾರೆ. ಆಮೇಲೆ ಇಷ್ಟೆಲ್ಲ ಹೇಳಿ ಇಷ್ಟೆಲ್ಲ ಭಗವಂತನ ರೂಪಗಳನ್ನು ತಿಳಿಸಿ ದಯದಿ ಸಂತೈಸೆಂದು ಪ್ರಾರ್ಥಿಪದು. ಭಗವಂತನಿಗೆ ಹೇಳ್ತಾರೆ ದಯದಿಂದ ನಮ್ಮನ್ನ ಸಂತೈಸು ಅಂತಿಕೊಂಡಿಲ್ಲ ಪ್ರಾರ್ಥನೆಯನ್ನ ಮಾಡ್ಕೋತಾರ. ಇಷ್ಟೆಲ್ಲ ಈ ರೀತಿ ಭಗವಂತನ ಗುಣಗಳ ಚಿಂತನೆಯನ್ನು ನಮಗೆ ಕೊಟ್ಟು ಭಗವಂತನಿಗೆ ಹೆಂಗೆ ನನ್ನ ಕಾಪಾಡು, ಹೆಂಗೆ ನಮ್ಮನ್ನು ಸಲುವು ಅಂತಂದ್ರೆ ದಯದಿಂದ ಕಾಪಾಡು ಅಂತಿಕೊಂಡು ಹೇಳ್ತಾರೆ. ಯಾಕಂದ್ರೆ ನಾವು ಅನೇಕ ತಪ್ಪುಗಳನ್ನು ಮಾಡ್ತಿರ್ತೀವಿ, ಸಾಕಷ್ಟು ತಪ್ಪುಗಳು ನಮ್ಮ ಕಡೆಯಿಂದ ಆಗ್ತಿರ್ತಾವ. ಅದಕ್ಕೆಲ್ಲ ತಪ್ಪುಗಳನ್ನು ಕೂಡ ನೀನು ಕ್ಷಮಾ ಮಾಡಿ ಕರುಣಾಸಾಗರನಾಗಿರ್ತಕ್ಕಂಥ ನೀನು ದಯದಿಂದ ನಮ್ಮನ್ನು ಅನುಗ್ರಹ ಮಾಡಿ ನಮ್ಮನ್ನು ಕಾಪಾಡು ಅಂತಿಕೊಂಡು ಭಗವಂತನಿಗೆ ನಾವು ಪ್ರಾರ್ಥನೆಯನ್ನು ಮಾಡ್ಕೋಬೇಕು ಅನ್ನೋದನ್ನು ಈ ನುಡಿಯೊಳಗೆ ನಮಗೆ ದಾಸರು ಸಂದೇಶವನ್ನು ಕೊಡ್ತಾರೆ. ಅದಕ್ಕೆ ನಾವು ಶ್ರಾದ್ದ ಕಾಲದೊಳಗೆ ಈ ರೀತಿ ಎಲ್ಲ ಭಗವಂತನ ಚಿಂತನೆಯನ್ನು, ಸ್ಮರಣೆಯನ್ನು ನಾವು ಮಾಡಬೇಕು. ಯಾವುದೇ ಒಂದು ದೇವಸ್ಥಾನಕ್ಕೆ ಹೋದರೂ ಕೂಡ ಈ ಒಂದೆಲ್ಲ ಗುಣಗಳ ಚಿಂತನೆ ನಮ್ಮ ಮನಸ್ಸಿನೊಳಗೆ ಬರಬೇಕು. ಭಗವಂತ ಹೇಗಿದ್ದಾನ, ನಿರಾಮಯನಾಗ್ಯಾನ, ಪೂರ್ಣ ಆನಂದನೂ ಉಳ್ಳವನಾಗ್ಯಾನ, ಜ್ಞಾನಪೂರ್ಣನಾಗ್ಯಾನ, ಭಗವಂತನ ಅವತಾರ ರೂಪಗಳ ಚಿಂತನೆಯನ್ನು ಮಾಡಬೇಕು. ಎಲ್ಲ ಒಂದು ಸಂದೇಶವನ್ನು ಕೂಡ ನಮಗೆ ಜಗನ್ನಾಥ ದಾಸರು ಈ ಒಂದು 8ನೇ ನುಡಿಯೊಳಗೆ ನಮಗಿಲ್ಲಿ ದಾಸರು ತಿಳಿಸಿಕೊಡ್ತಾರೆ. ಮುಂದೆ 9ನೇ ನುಡಿಯೊಳಗೆ ಮತ್ತಲ್ಲಿ ಷಣ್ಣವತಿ ಒಂದು ರೂಪಗಳ ಚಿಂತನೆಯನ್ನು ಮಾಡಿಸ್ಕೊಡ್ತಾರೆ. ಅಲ್ಲಿ ಭಗವಂತ ಹೆಂಗಿದ್ದು ಪಿತೃಗಳಿಗೆ ಹೇಗೆ ಅನುಗ್ರಹವನ್ನು ಮಾಡ್ತಾನ ಅನ್ನೋದನ್ನು ನಾಳಿನ ದಿವಸ ಮತ್ತೆ ಆ ನುಡಿ ಒಳಗೆ ನಾವು 9ನೇ ನುಡಿ ಒಳಗೆ ಏನು ಹೇಳ್ತಾರ ಅನ್ನೋದನ್ನು ಮುಂದಿನ ನುಡಿ ಒಳಗೆ ತಿಳಿಯುವ ಒಂದು ಪ್ರಯತ್ನವನ್ನು ಮಾಡೋಣ ಅಂತ ಇವತ್ತಿನ ಈ ಸೇವೆಯಲ್ಲಿ ಸಮರ್ಪಣೆಯನ್ನು ಮಾಡ್ತಾ ಇದ್ದೀನಿ. ಪ್ರತ್ಯಂತರ್ಗತ ಸಮಸ್ತ ಗುರುವಂತರ್ಗತ ಭಾರತೀರವಣ ಮುಖ್ಯ ಪ್ರಣಾಂತರ್ಗತ ಬಿಂಬಮೂರ್ತಿ ಪ್ರೀತಾಂ ಪ್ರೀತೋ ಭವತು ಶ್ರೀ ಕೃಷ್ಣಾರ್ಪಣಮಸ್ತು. ನಹಂ ಕರ್ತ ಹರಿಕರ್ತ, ನಹಂ ಕರ್ತ ಹರಿಕರ್ತ.